ಕೊನೆ ಕೊಡಾನೆ ಅರ್ಥ ಆಗ್ತಾ ಇದೆ. ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್. ಈ ವ್ಯವಹಾರದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸರ್, ಬಿಸ್ನೆಸ್ ನಲ್ಲಿ ಇದೆಲ್ಲ ಕಾಮನ್. ವಾಣಿಯವರು ಇದ್ದಿದ್ರೆ ತುಂಬಾ ಈಸಿಯಾಗಿ ಸಾಲ ಮಾಡ್ತಿದ್ರು. ಸರ್, ನಿಮ್ಮ ವೈಫ್ ಆಗಿ ವಾಣಿಯವರು ಬೇಡ ಅಂದ್ರು ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ಬಿಸ್ನೆಸ್ ಅವ್ರನ್ನೊಂದ್ಸಲ ಕನ್ಸಲ್ಟ್ ಮಾಡೋದು ಉತ್ತಮ ಅನ್ಸುತ್ತೆ ಸರ್. ಶಟ್ ಅಪ್. ಅವಳ ಹೆಸರೆತ್ತಿದ್ರೆ ನನಗಾಗೋಲ್ಲ. ನನ್ನ ಮುಂದೆ ಅವಳ ಸುದ್ದಿನ ಎತ್ತಬೇಡಿ. ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಲಾಸ್ ಆಗ್ಲಿ, ನನಗದ್ರ ಯೋಚನೆ ಇಲ್ಲ. ನೀವೆಲ್ಲ ಹೊಟ್ಟು ಯಾಕಪ್ಪ ಮಗು ಮೇಲೆ ನಿನಗಿಷ್ಟು ಕೋಪ? ಏನು ತಪ್ಪು ಮಾಡಿದ್ಲು ಅಂತ ಹಗಲು ರಾತ್ರಿ ಎಷ್ಟು ದುಡಿತಾ ಇದ್ಲು. ಒಂದಿನವಾದ್ರೂ ಅವಳು ನಿನ್ನ ಹತ್ರ ಕಷ್ಟ ಹೇಳ್ಕೊಂಡಿದ್ದಾಳ? ಹೌದು, ಎಲ್ಲ ತಪ್ಪು ನಂದೆ. ಅವಳದೇನು ತಪ್ಪಿಲ್ಲ. ಹೋಗಿ, ಎಲ್ಲ ಅವಳ ಹತ್ರನೇ ಹೋಗಿ. ನಾನ್ ಮನೆಗೆ ಹೋಯ್ತೀನ್ರವ. ನಿನ್ ಗಂಡ ಕಾಯ್ತಾ ಇರ್ತಾನೆ. ಎಲ್ಲ ಚಿ ಬರೇಲಿ. ಬೆಳಗ್ಗೆ ಎಲ್ಲ ಗಂಡನ ಜೊತೆ ಜಗಳ ಆಡಿ ತಲೆ ಒಡ್ಸ್ಕೊಂಡ್ ಬಂದಿದೀಯಾ. ಈಗ ಮತ್ತೆ ಅವನ ಯೋಚನೆ ಬಂತ? ನಿಂಗೇನ್ ಸ್ವಾಭಿಮಾನನೇ ಇಲ್ವೇನೆ? ಹೊಡ್ದ್ಬಿಟ್ಟ ಅಂತ ಬಿಟ್ಬಿಡಕಾಯ್ತದ? ನಾ ತಪ್ಪು ಮಾಡ್ದೆ ಹೊಡ್ದ? ಏನೇ ತಪ್ಪು ಮಾಡ್ದೆ? ಏನು ಇಲ್ರವ. ಕೂಲಿಗೆ ಹೋಗಿ ಸಂಜೆವರೆಗೂ ದುಡ್ದು ಮನೆಗ್ ಬಂದಾಗ ಉಣ್ಣ ಕಿಕ್ದೆ ನಾ ಪಕ್ಕದ ಮನೆ ಮದ್ವೆಗೆ ಹೋಗ್ಬಿಟ್ಟೆ. ತೆಪ್ಪು ನಂದಲ್ವಾ? ತಪ್ಪು ಅಂತ ಒಪ್ಕೊಂಡ್ಮೇಲೆ ಹೊಡ್ದ್ನ. ತೆಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಸಾಕೇನ್ರವ? ಅದಕ್ ಶಿಕ್ಷೆ ಬೇಡ? ಮತ್ತದೇ ತಪ್ಪು ಮಾಡ್ದೆ ಇರೋ ತರ? ನಾ ತೆಪ್ಪು ಮಾಡ್ದೆ ಅಂತ ಸುಮ್ಕಿದ್ಬಿಟ್ರೆ ಅದು ಕೊರಗ್ತಿರುತ್ತೆ, ನಾನು ಕೊರಗ್ತಿರ್ತೀನಿ. 2 ಡೇಟ್ ಹೊಡ್ದ. ಅವನಿಗೂ ಮರ್ತೋಯ್ತು, ನನಗೂ ಮರ್ತೋಯ್ತು. ಮನೆಗೆ ಹೋದ್ಮೇಕೆ ಅವನು ಪ್ರೀತಿ ಮಾಡ್ತಾನೆ, ನಾನು ಪ್ರೀತಿ ಮಾಡ್ತೀನಿ. ಅವನ ತಪ್ಪು ಮಾಡಿದಾಗ ನೀನೇನೇ ಮಾಡ್ತೀಯಾ? ಗಂಡಸ್ರೇನ್ ತಪ್ಪು ಮಾಡಾರ್ ಬಿಡ್ರವ. ಹೊಸಿ ದುಂಡು ಮಾಡಾರು, ಇಲ್ಲ ಹೊಸಿ ಕುಡ್ದಾರು, ಇಲ್ಲ ಜೂಜಾಡ್ಯಾರು. ನಾವು ಮನೆಯಾಗ ನಗನಗ್ತಾ ಇದ್ರೆ ಅವ್ರು ಯಾಕಂಗ್ ಮಾಡ್ತಾರೆ ಹೇಳಿ? ಕಂಡು ಕಾಣ್ದಂಗಿದ್ರೆ ಅವ್ರಿಗೆ ಭಯ ಇರ್ತದೆ. ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ. ಅಲ್ಲ ಕಣೆ, ಅವನು ಬೇರೆ ಹೆಂಗಸರು ಸಹವಾಸ ಮಾಡಿದ್ರೆ ಸಿಗು ತೋರಣ ಕಟ್ಟುಬಿಟ್ಟೇನು. ನಾನ್ ಸಣ್ಣ ತಪ್ಪಿಂಗ್ ಹೊಡೆದಿರ್ಬೇಕಾರೆ ಅಷ್ಟ್ ದೊಡ್ಡ ತಪ್ಪಿಗೆ ಸುಮ್ಕೆ ಬಿಡ್ತೀನ? ನನ್ನಿಂದೇನ್ ಕಮ್ಮಿ ಆಗಿರೋದು ಅವನ್ಗೆ? ಎತ್ತಿಲ್ಲ 3 ವರ್ಷಕ್ಕೆ 3 ಮಕ್ಕಳನ್ನ. ಸರಿ ಸರಿ, ಊಟಕ್ಕೆ ಯಾರು ಬರಲ್ಲ ಅಂತ ಕಾಣುತ್ತೆ. ಅನ್ನ ಸರಿದೆ ತಗೊಂಡ್ ಹೋಗು. ನಂಗ್ ಬೇಡ ಕಣ್ರವ. ಯಾಕೆ? ನಂಗ್ ಗೊತ್ತು, ಮನೆಗೆ ಹೋದ ತಕ್ಷಣ ಹೋಟ್ಲ್ ನಂಗ್ ಮಸಾಲೆ ದೋಸೆ ಕೊಡ್ಸಿ ಹಂಗೆ ಸಿನಿಮಾ ಕರ್ಕೊಂಡ್ ಹೋಗ್ತಾನೆ. ನಂಗ್ ಟೈಮ್ ಆಯ್ತು ಕಣ್ರವ, ನಾ ಬರ್ತೀನಿ. ನಿನ್ ಹೆಂಡತಿಯಲ್ಲಿ ಕಾಣ್ತಾ ಇಲ್ಲ? ಪಿಕ್ಚರ್ಗೆ ಹೋಗಿದ್ದಾಳೆ. ನೀನ್ ಕುಡಿಯೋಕ್ ಬಿಟ್ಬಿಟ್ಟು ಒಬ್ರೆ ಪಿಕ್ಚರ್ಗೆ ಹೋಗಿದಾರ? ಅದೇ ವಿಜಯ್ ನಮ್ ಸಂಸಾರದ ಗುಟ್ಟು. ವಿಜಯ್, ನಾನು ಮೊದಲೆಲ್ಲ ಸಿಕ್ಕಾಪಟ್ಟೆ ಕುಡಿತಿದ್ದೆ. 1 ಫುಲ್, 1.5, 2, 2 ಫುಲ್ ಬಾಟ್ಲ್ ಒಳಗೆ ಹೋಗೋದು. ಹಾಗೆ ಅವಳು ವಾರಕ್ಕೆ 7 ದಿನಾನು 7 ಪಿಕ್ಚರ್ ನೋಡೋದು. ಪಿಕ್ಚರ್ ಅಂದ್ರೆ ಅವಳು ಹುಚ್ಚು, ಗುಂಡಂದ್ರೆ ನನ್ ಹುಚ್ಚು. ಇದ್ರ ನಮ್ಮ ಮನೇಲಿ ವಿಪರೀತ ಜಗಳ. ಆಮೇಲೆ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದ್ವಿ. ಅವಳು ವಾರಕ್ಕೊಂದೋ 2 ಪಿಕ್ಚರ್ ನೋಡೋದು, ವಾರಕ್ಕೊಂದೋ 2 ದಿನ ನಾನ್ ಗುಂಡು ಹಾಕೋದು. ದಟ್ ಟು ಇನ್ ಲಿಮಿಟ್, ಓನ್ಲಿ 2 ಪೆಗ್ಸ್. ನನ್ ಕುಡ್ತಿದ್ ವಿಷಯ ಆಗ್ಲಿ ಅಥವಾ ಅವಳ ಪಿಕ್ಚರ್ ವಿಷಯ ಆಗ್ಲಿ ಮನೇಲಿ ಮಾತಾಡ್ಕೊಡ್ತು. ದಟ್ ಇಸ್ ಅನ್ ಅಗ್ರಿಮೆಂಟ್. ಅಂದ್ರೆ ನಮ್ಮಿಬ್ಬರಲ್ಲಿ ಒಂದು ಒಪ್ಪಂದಕ್ಕೆ ಬಂದ್ವಿ. ಪ್ರಾಬ್ಲಮ್ ಸಾಲ್ವ್, ನೋ ಜಗಳ. ಅಚ್ಚರಿ, ಗಂಡಸರು ಹೇಗೋ ನಿರ್ಧಾರಕ್ಕೆ ಬರ್ತಾರೆ, ಆದ್ರೆ ಹೆಂಗಸರು? ದಟ್ಸ್ ಅ ಪಾಯಿಂಟ್. ಬಟ್ ಹೆಂಗಸರು ಅಷ್ಟೇ ವಿಜಯ್. ಈಗ ನಿಮ್ ಲೆಕ್ಕ ತಗೊಳ್ಳಿ. ನಿನ್ ಹೆಂಡತಿಗೆ ಓದೋ ಹುಚ್ಚು. ಯಾವಾಗ್ಲೂ ಆ ಪುಸ್ತಕ, ಈ ಪುಸ್ತಕ, ಈ ಲೆಕ್ಚರ್, ಆ ಲೆಕ್ಚರ್ ಅಂತ ಹೇಳ್ತಾನೆ ಇರ್ತಾಳೆ. ಅದೆಲ್ಲ ನಿನಗ್ ಬೇಜಾರು, ಒಳ್ಳೆ ಹವ್ಯಾಸನೇ. ಆದ್ರೂ ನಿನಗ್ ಬೇಜಾರು. ಬೇಜಾರು ಮಾತ್ರ ಅಲ್ಲ, ದೊಡ್ಡ ಬೋರು. ಅದೇ ನಾನು ನಿನ್ಗೆ ಹೇಳ್ತಿರೋದು. ಅವಳ ಹವ್ಯಾಸ ಎಲ್ಲ ನಿನ್ಗೆ ಹೇಳ್ತಾ ಇದ್ಮೇಲೆ ಆ ಕಡೆ ನಿನ್ ತಲೆನೇ ಹಾಕ್ಕೊಡುದು. ಅವಳ ಹವ್ಯಾಸದ ಬಗ್ಗೆ ನನಗೇನು ಯೋಚನೆ ಇಲ್ಲ. ತಾನು ಓದಿದ್ದೀನಿ ಅಂತ ಅವಳ ದುರಹಂಕಾರ ಜಾಸ್ತಿ. ನಾನು ಅವಿದ್ಯಾವಂತ ಅಂತ ಪದೇ ಪದೇ ನನ್ನ ಅವಮಾನ ಮಾಡ್ತಾ ಇದ್ರು. ಹಾಗಿದ್ದಾಗ ನಾನು ಕೋರ್ಟ್ ಹೋಗದೆ ಇನ್ನೇನ್ ತಾನೇ ಮಾಡಕ್ ಸಾಧ್ಯ? ಅದನ್ನೆಲ್ಲ ಮೊದಲೇ ಓಪನ್ ಆಗಿ ಹೇಳ್ಬೇಕಾಗಿತ್ತು ವಿಜಯ್. ನೀನ್ ಹವ್ಯಾಸ ಎಲ್ಲ ನನ್ ಹಿಡ್ಸಲ್ಲ, ಎಲ್ಲ ಲಿಮಿಟ್ ಆಗಿಟ್ಕೋ. ಆ ವಿಷಯ ಎಲ್ಲ ನನ್ನ ಹತ್ರ ಮಾತಾಡ್ಬೇಡ ಅಂತ. ಮೊದಲು ತುಂಬಾ ಸಲಿಗೆ ಕೊಟ್ಬಿಟ್ಟೆ. ಈ ಕಷ್ಟ ಪಡ್ತಾ ಇದೀಯಾ, ಕೋರ್ಟ್ಗೂ ಬಂದ್ಬಿಟ್ರಿ. ಯಾರು ತಪ್ಪೋ ಏನೋ. ಬಟ್ ಒನ್ ಥಿಂಗ್ ವಿಜಯ್, ವಾಟ್ ಐ ವಿಶ್ ಇಸ್ ನೀವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಈ ಕೇಸ್ನ ವಿತ್ಡ್ರಾ ಮಾಡ್ಕೊಂಡು ಸಂಸಾರ ನಡೆಸ್ಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡು. ಅದು ಸಾಧ್ಯನೇ ಇಲ್ಲ. ಮಾರ್ಕೆಟ್ ಹೂನೆ ಬರ್ತಾ ಹಂಗು ಬೀದಿ ಜನಗಳೆಲ್ಲ ನಮಗ್ ಕೊಡು ಅಂತ ಕೇಳಿದ್ರು. ಅಬ್ಬ ಇದು ವ್ಯಾಪಾರಕ್ಕಲ್ಲ, ನಿಮಗೆ ಅಲ್ಲ, ನನ್ನ ಹೆಂಡ್ರಿಗೂ ಕೊಡಲ್ಲ ಅಂತ ತಂದಿದ್ದೀನಿ. ತಗೋ ಎಲ್ಲ ದೈ ಸಾಕು.
ಮೆಲ್ಲಿಗೆ ತಲೆನೇ ಇಡ್ತೀಯಾ ಅಪ್ಪ ಇಷ್ಟುನಾ? ಬೇಯಿಸಾಕೆ ಬೇಯಿಸಾಕು. ಅವತ್ತು ಒಂದು ಸೋರೆಕಾಯಿ ತಿನ್ನಿಸಿ ಮಂಚ ಮುರಿಸಾಕ್ದೆ ಅಲ್ಲ, ಇವತ್ತು ಇಷ್ಟೊಂದು ಸೋರೆಕಾಯಿ ತಿಂದು ಚಾವಣಿನೇ ಬೀಳಿಸ್ತೀನಿ, ಚಾವಣಿನೇ ಬೀಳಿಸ್ತೀನಿ. ಅಷ್ಟೇ ಅಲ್ವೇ, ಇಲ್ಲಿ ನೋಡು ಯಂತ್ರ ಬೇರೆ ಕಟ್ಸ್ಕೊಂಡ್ ಬಂದಿದ್ದೀನಿ. ನೋಡ್ತಾ ಇರೋ ನನ್ನ ವರ್ಷೇನ ನಾಳೆಯಿಂದ ಹುಲಿಕಂಡ್ ಜಿಂಕೆ ನೀನ್ ಎದ್ಕೊಂಡು ಓಡ್ತಾ ಇರ್ಬೇಕು. ಹಂಗ ಮಾಡ್ತೀನಿ. ಇವಾಗ್ಲೂ ಅಷ್ಟ್ ತಾಕತ್ ತೋರ್ಸ್ಲಾ? ಬಿಟ್ಬಿಡ್ತೀನಾ? ನೋಡ್ತಾ ಇರೋ ನನ್ನ ತಾಕತ್ನ. ಏನ್ ತಿಳ್ಕೊಂಡಿದ್ಯಾ? ನನ್ನ ಕೈಲಾಗಿದ್ ಏನೇನ್ ತಿಳ್ಕೊಂಡಿದ್ಯಾ? ನಾನು ಗಂಡಸು ಅಂತ ತೋರಿಸ್ತೀನಿ. ನೀನು ಹಾ, ನೀನು ನಾನೇ ಅಲ್ಲ, ನೀನೇನಾ? ಇಲ್ಲ ನಾನಲ್ಲ, ಇನ್ಯಾವನೇ? ಹಂಗೆ ಸ್ವಾರಕಾಯಿ ನೋಡಿ ಬುಳ್ಳಕ್ಕೆ ಬಿಡ್ತೀನಿ ನೋಡು. ಐ, ನಿಂಗೇನಾರ ಬುದ್ಧಿ ಅದ? ಯಾಕೆ? ಅಲ್ಲ, ಚಿಕ್ಕಮ್ಮರು ಮನೆ ಬಿಟ್ಟು ಹೋಗವ್ರೆ, ಚಿಕ್ಕ ಯಜಮಾನ್ರು ನೋಡಿದ್ರೆ ಗುತ್ತಾಗೆ ಕೊರಕ ಅವ್ರೆ, ನೀನ್ ನೋಡಿದ್ರೆ ಗುಣ್ಸ್ತರ ತೋರ್ಸಕ್ ಬಂದ್ಬಿಟ್ಟಲ್ಲ. ನಿಂಗೇನ್ ಒತ್ತು ಗೊತ್ತಾಗೋದಿಲ್ಲ? ಅವ್ರಿಗೇನೋ ಬುದ್ಧಿ ಇಲ್ದೆ ಬಂಗಾರ ಅಂತ ಎಂಡ್ರನ್ನ ಬಿಟ್ಬಿಟ್ರು ಅಂದ್ರೆ ನಾನ್ ನಿನ್ ಬಿಡಕ ಇದ್ದೇನೆ. ಯಜಮಾನ್ರದೇನ್ ತಪ್ಪು? ಏನ್ ತಪ್ಪು ಅಂತೀನಿ? ಆ ಅಮ್ಮನ್ಗೆ ಹೆಚ್ಚಿಗೆ ಓದ್ಬಿಟ್ಟಿದ್ರಿ ಅಂತ ದುರಾಂಕಾರ. ಅದ್ರಾಗೇನೆ ತಪ್ಪದೆ? ಏನೋ ಓದ್ದವರು ಅದಕ್ಕೋಸಿ ಜಂಬ ತೋರಿಸ್ತಾರಪ್ಪ, ಅದನ್ನ ದುರಂಕಾರ ಅನ್ಕೊಂಡ್ಬಿಟ್ರೆ. ಮುಚ್ಚು ಬಾಯ್. ಓದ್ದಾಚ್ಲಿಕ್ಕೆ ಗಂಡನ್ನ ತುಚ್ಚುವ ಕಂಡ್ಬಿಡದ? ಗಂಡಾದನು ಸಾವಿರ ಅಂತಾನೆ, ಹೊಡಿತಾನೆ, ಬಡಿತಾನೆ, ಜಡಿತಾನೆ. ಹೆಂಗ್ಸಾದಲು ತರ್ಸ್ಕೊಂಡು ಹೋಗ್ಬೇಕು. ಆಟ್ ಬಂದ್ಬಿಟ್ಟು ಈಟನ್ನ ಆಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಸಾರ ಆಗುದ? ಏನ್ ಮಾತಾಡಿಯ ನೀನು? ನೀನ್ ಹಿಂಗೆ ಕಣಿ ಹೇಳ್ಕೊಂಡು ಕೂತಿರ್ತೀಯೋ ಇಲ್ಲ ನಾನು ಸೋರೆಕಾಯಿ ಪಲ್ಯ ಮಾಡಾಕ್ತೀಯೋ? ವಾಣಿ ಹೋದಾಗಿಂದ ನಿನ್ ಮನಸ್ಸೇ ಚಿಂತದಲ್ಲಿಲ್ವಲ್ಲಪ್ಪ. ನೀನೊಂದ್ ಸಾರಿ ಹೋಗಿ ಅವಳನ್ನ ನೋಡಿದ್ರೆ. ರಾಮಣ್ಣವ್ರೆ, ನಾನ್ ಹೋಗಿ ಅವಳನ್ನ ನೋಡ್ಬೇಕಾ? ಅದ್ರಲ್ಲಿ ತಪ್ಪೇನಿದೆಪ್ಪ? ಗಂಡ ಹೆಂಡತಿ ಮೇಲೆ ವೈಮನಸ್ ಬಂದೇ ಬರುತ್ತೆ. ಇಬ್ರಲ್ಲಿ ಯಾರಾದ್ರೂ ಒಬ್ರು ತಗ್ಗಿ ನಡೀದೆ ಹೋದ್ರೆ ನಾನ್ ಯಾಕೆ ತಗ್ ನಡಿಬೇಕು? ಇದು ನಿನ್ ಸಂಸಾರದಲ್ವೇನಪ್ಪ? ಅದಕ್ಕೆ ನನ್ ಸಂಸಾರ ಹೇಗೆ ಇಟ್ಕೋಬೇಕು ಅಂತ ನನಗ್ ಗೊತ್ತಿತ್ತೆ. ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ. ನಿಮ್ ಕೆಲ್ಸ ನೀವು ನೋಡ್ಕೊಂಡು ಹೋಗಿ. ನನಗೆ ಮಾಡೋದಿಕ್ಕೆ ಮನೇಲಿ ಬೇರೆ ಇನ್ನೇನ್ ತಾನೇ ಕೆಲಸ ಇದೆ? ಕೆಲಸ ಇಲ್ದಿದ್ರೆ ಮನೆ ಬಿಟ್ಟು ಹೊರಟೋಗಿ. ಈ ಮಾತು ನಿನ್ನ ಬಾಯಿಂದೆ ಬರ್ಲಿ ಅಂತ ನಾನು ಕಾದಿದ್ನಪ್ಪ. ಹೋಗ್ತೀನಪ್ಪ, ಹೊರಟೋಗ್ತೀನಪ್ಪ. ಈ ಮನೆ ಋಣಾನುಬಂಧ ನನಗೆ ತೀರ್ ಹೋಯ್ತಪ್ಪ, ತೀರ್ ಹೋಯ್ತು. ಹೋಗೋಕ್ ಮುಂಚೆ ವಿಜಯ್ ಒಂದೇ ಒಂದು ಮಾತು ಹೇಳೋಗ್ತೀನಪ್ಪ. ವಾಣಿ ಅನಾಥೆ ಆಗಿದ್ದು ಈ ಮನೆಗೆ ಆಸರಿಯಾಗಿ ಬಂದ್ರು. ಅವಳನ್ನ ನೀನು ಹೊರಗೆ ಕಳಿಸಿ ನೀನು ಅನಾಥನತೆ. ನಿನ್ನ ದೇವರೇ ಕಾಪಾಡ್ಬೇಕಪ್ಪ. ಹೌದಪ್ಪ, ದೇವರೇ ಕಾಪಾಡ್ಬೇಕು, ಕಾಪಾಡ್ಬೇಕು. ರಾಮಣ್ಣ, ನೀವು ಹೋಗ್ತೀರಾ? ಹೋಗಿ. ಹುಟ್ಟಿದ ತಕ್ಷಣ ನನ್ನ ತಾಯಿ ನನ್ನ ಬಿಟ್ಟು ಹೋದ್ಲು. ವಯಸ್ಸಿಗೆ ಬಂದು ನಾನು ಒಬ್ಬ ಮನುಷ್ಯ ಆಗುವಷ್ಟರಲ್ಲಿ ನನ್ನ ತಂದೆ ನನ್ನ ಬಿಟ್ಟು ಹೋದ್ರು. ಪ್ರೀತಿ ಕೈ ಹಿಡಿದು ಹೆಂಡತಿ ನನಗೆ ಸುಖ ಕೊಡದೆ ದೂರ ಹೊರಟು ಹೋದ್ಲು. ಚಿಕ್ಕನ್ನಿಂದ ಭುಜದ ಮೇಲೆ ಹಾಕೊಂಡು ಬೆಳೆಸಿದ ನೀವು ಹೋಗೋದೇನು ಮಹಾ? ಹೋಗಿ ರಾಮಣ್ಣ, ಹೊರಟು ಹೋಗಿ. ಈ ಪ್ರಪಂಚದಲ್ಲಿ ನನ್ನೋರು ಅಂತ ಯಾರೂ ಇಲ್ಲ. ನಾನು ಒಬ್ಬಂಟಿಗೆ ಒಂಟಿಯಾಗಿ. ಹೋಗಿ ರಾಮಣ್ಣ, ಹೊರಟು ಹೋಗಿ. ಆಯ್ತಾ?
ನನ್ ಕಾಪಾಡಿದಕ್ಕೆ ತುಂಬಾ